ಕ್ಯಾಬ್ಗೆ ಕಾಯುತ್ತಿರುವಂತಹ ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾರೆ. ಈ ಒಂದು ಘಟನೆ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ನಡೆದಿದೆ. ಕ್ಯಾಬ್ಗೆ ಕಾಯುತ್ತಿದ್ದ ಯುವತಿ ಜೊತೆ ಅಸಭ್ಯ ವರ್ತನೆ. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಘಟನೆ. ರಾತ್ರಿ ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿದ ಕಾಮುಕ. ನಿನ್ನ ರೇಟ್ ಎಷ್ಟು ಎಂದು ಯುವತಿಗೆ ಕೇಳಿದ ವ್ಯಕ್ತಿ. 10,000 ಕೊಡ್ತೀನಿ ಬರ್ತೀಯಾ ಎಂದು ಕೇಳಿದ ವ್ಯಕ್ತಿ. ದೂರು ನೀಡುತ್ತೇನೆಂದಿದ್ದಕ್ಕೆ ಅವಾಚ್ಯವಾಗಿ ನಿಂದನೆ. ಸ್ಕೂಟರ್ನಲ್ಲಿ ಬಂದಿದ್ದ ವ್ಯಕ್ತಿಯಿಂದ ಲೈಂಗಿಕ ಕಿರುಕುಳ. ವಿಡಿಯೋ ಅಪ್ಲೋಡ್ ಮಾಡಿ ಕ್ರಮಕ್ಕೆ ಯುವತಿ ಆಗ್ರಹ. ಕ್ಯಾಬ್ಗೆ ಕಾಯುತ್ತಿರುವಂತಹ ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ ಒಬ್ಬ ವ್ಯಕ್ತಿ. ಈ ಒಂದು ಘಟನೆ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ನಡೆದಿದೆ. KA03 K06190 ಅವನ ಸ್ಕೂಟರ್ ನಂಬರ್. Yeah? For what? Where? Oh yeah. Should I give the police complaint? Asking me. I'm recording. I'm gonna post this. 10,000. Yeah? For what? ಬೆಂಗಳೂರಿನಲ್ಲಿ ಮಹಿಳೆಗೆ ರೇಟ್ ಕೇಳಿದವನ ಬಂಧನ. ರಾಮಮೂರ್ತಿ ನಗರದ ವಿಜಯ್ ರಾಘವ ಬಂಧನ. ಹಣ್ಣಿನ ವ್ಯಾಪಾರ ಮಾಡುತ್ತಿದ್ದ ಆರೋಪಿ ವಿಜಯ್. ಕ್ಯಾಬ್ಗೆ ಕಾಯುತ್ತಿದ್ದ ಯುವತಿ ಬಳಿ ರೇಟ್ ಕೇಳಿದ ವಿಜಯ್. ಎಸ್, ಅಂದರೆ ಬೆಂಗಳೂರಲ್ಲಿ ಮಧ್ಯರಾತ್ರಿ ಹೆಣ್ಮಕ್ಳು ಓಡಾಡಬಹುದು ಅನ್ನುವಂಥದ್ದಿತ್ತು. ಏನು ಸಕ್ಕ ಸೇಫ್ ಇದೆ ನಮ್ಮ ಬೆಂಗಳೂರಾ ಬಿಡಿ ಅಂತ ಹೇಳ್ತಿರೋ. ಹಾಗೇನೆ ಹುಡುಗಿರು ಸಹ ಓಡಾಡ್ತಿದ್ರು ಧೈರ್ಯದಿಂದ. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಪಾಪ ಅವಳು ಕ್ಯಾಬ್ಗೆ ಕಾಯ್ತಾ ಇದ್ಲು. ಇಲ್ಲೊಬ್ಬ ಬರ್ತಾನೆ, ಇವನೇನೋ ಹಣ್ಣಿನ ವ್ಯಾಪಾರ ಮಾಡುವಂತ, ಇವನಿಗೆ ಎಷ್ಟು ದಿಮಾಕ್ ಇರಬೇಕು ಅಂತ. ವಿಜಯ್ ರಾಘವ ಇವನ ಹೆಸರು. ಬಂದ್ಬಿಟ್ಟು ನಾವು ತೋರಿಸ್ತಾ ಇದ್ದೀವಿ ವಿಡಿಯೋ. ಆಕೆನೂ ಸಹ ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಬಿಕಾಸ್ ಇಂಥವ್ರನ್ನ ಫಸ್ಟ್ ನೀವು ಅರೆಸ್ಟ್ ಮಾಡಿ ಅಂತ. ಆ ವಿಡಿಯೋದಲ್ಲಿ ಕೇಳ್ತಾನೆ, ಬರ್ತೀಯಾ ನೀನು ನನ್ನ ಜೊತೆ, 10,000 ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಯಾವ ಥರ ಇರಬೇಕು ಇವರ ಕಾಮುಕ ಅಂತ ಹೇಳ್ಬಿಟ್ಟು ಇವ್ರನ್ನೆಲ್ಲ ಫಸ್ಟ್ ಒಳಗಾಕ್ಬೇಕು. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕೊಲೀಗ್ ಆದಂತಹ ಸಾಹಿಲ್. ಡೆಸ್ಕ್ನಿಂದ ನೇರವಾಗಿ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಸಾಹಿಲ್, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇದೆ, ಹೆಣ್ಣು ಮಕ್ಕಳು ಮಧ್ಯರಾತ್ರಿ ಓಡಾಡಬಹುದು, ಹೆಣ್ಣು ಮಕ್ಕಳಿಗೆ ಸೇಫ್ ಇದೆ ಅಂತ ಬೆಂಗಳೂರಲ್ಲಿ ಹೇಳಿದ್ದು. ಹೆಣ್ಮಕ್ಳು ಸಹ ಪಾಪ ಓಡಾಡ್ತಿದ್ದಾರೆ. ಆದ್ರೆ ನೋಡ್ರಿ, ಪಾಪ ಅವಳು ಕ್ಯಾಬಿಗೆ ಕಾಯ್ತಾ ಇದ್ಲು. ಆದ್ರೆ ಇವನಿಗೆ ಎಷ್ಟು ದುರಹಂಕಾರ ಅಂತ ಬೈಕಲ್ಲಿ ಬಂದು ನಿಲ್ಸ್ಕೊಂಡು, ಬರ್ತೀಯಾ ನನ್ನ ಜೊತೆ, ನಿನ್ ರೇಟ್ ಎಷ್ಟು, 10,000 ಕೊಡ್ತೀನಿ ಅಂತ ಹೇಳ್ತಾರಲ್ಲ. ಇಂಥ ನನ್ನ ಮಕ್ಕಳನ್ನ ಏನ್ ಮಾಡ್ಬೇಕು ಹೇಳಿ ಸಾಹಿಲ್? ಶಿಲ್ಪಾ, ನಿಜಕ್ಕೂ ಕೂಡ ತಾವು ಹೇಳಿದ ಹಾಗೆ ಯಾವ ರಾಜ್ಯ ರಾಮರಾಜ್ಯ ಆಗಬೇಕು, ಯಾವ ಅರ್ಧ ರಾತ್ರಿಯಲ್ಲಿ ಹೆಣ್ಣೊಬ್ಬಳು ನಿರಾತಂಕಳಾಗಿ ನಿರ್ಭಯಳಾಗಿ ಓಡಾಡ್ತಾಳೋ ಅವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಅನ್ನೋ ಹಳೆ ಮಾತೇನಿತ್ತು. ಬೆಂಗಳೂರು ನಿಜಕ್ಕೂ ಕೂಡ ಹೆಣ್ಣು ಮಕ್ಕಳಿಗೆ ಸೇಫೇ ಅಲ್ಲ. ನೋಡಿ, 12 ಗಂಟೆಯ ನಂತರ ಹೆಣ್ಣೊಬ್ಬಳು ಸ್ವತಂತ್ರವಾಗಿ ಓಡಾಡಿದ್ರೆ ಅವತ್ತೇ ನಮಗೆ ಸ್ವಾತಂತ್ರ್ಯ. ಆದರೆ ಅವತ್ತಿನ ದಿನ ಆಗಿದ್ದು 10:15 ಅಷ್ಟೇ, 12 ಗಂಟೆನೂ ಆಗಿರಲಿಲ್ಲ. ಮಂಡಿ ಎತ್ತರಕ್ಕೆ ಚಡ್ಡಿ ಹಾಕ್ಕೊಂಡಿದ್ದ, ಕಣ್ಣಿಗೆ ರಾಚೋ ಟೀ ಶರ್ಟ್ ಹಾಕ್ಕೊಂಡಿದ್ದ, ಆತನ ತಲೆಯಲ್ಲಿ ಹೆಲ್ಮೆಟ್ ಅನ್ನೋದು ಲವಲೇಶದಷ್ಟು ಇರಲಿಲ್ಲ. ಆತನ ಜೀವನವೇ ನಿಯಮ ಉಲ್ಲಂಘನೆ ಅನ್ನೋ ತರಹ ಆತನ ವಿಡಿಯೋ ಕಾಣ್ತಾ ಇತ್ತು. ಹೆಣ್ಣೊಬ್ಬಳು ನಿಂತ್ಕೊಂಡಿದ್ದಾಳೆ, ಯಾವ ಉದ್ದೇಶಕ್ಕೆ ನಿಂತ್ಕೊಂಡಿದ್ದಾಳೋ, ಕೌಟುಂಬಿಕ ಕಲಹಕ್ಕೊಳಗಾಗಿ ನೊಂದ್ಕೊಂಡು ನಿಂತ್ಕೊಂಡಿದ್ದಾಳೋ, ಯಾವ ಪರಿವೆಯೇ ಇಲ್ಲದೆ ಪರಿಜ್ಞಾನ ಕಳ್ಕೊಂಡಿರೋ ಈತ ತನ್ನ ಕಾಮವಾಂಚನೆಯ ಭಾಷೆಯನ್ನು ಮಾತ್ರ ಬಳಸಿದ್ದ. ನಿಂತ್ಕೊಂಡಿರೋ ಹೆಣ್ಣು ಮಗಳ ಜೊತೆ ಕೇಳ್ತಾನಂತೆ ರೇಟ್ ಎಷ್ಟು ಅಂತ. ಆ ಹೆಣ್ಣು ಮಗಳು ಪ್ರಜ್ಞಾವಂತೆ ಹೆಣ್ಣು ಮಗಳಾಗಿದ್ದರಿಂದಾಗಿ ಸಾಕ್ಷಿ ಡಿಜಿಟಲ್ ಎವಿಡೆನ್ಸ್ ಆಗಿ ಉಳಿದಿರಲಿ ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ಕೊಂಡು ಇಟ್ಟಿದ್ಲೋ ಏನು. ಒಟ್ಟಾರೆ ಆತನನ್ನ, ವಿಜಯ್ ರಾಘವನ್ ನೀವು ಹೇಳ್ತಾ ಇದ್ರಿ ಆರೋಪಿಯ ಹೆಸರು, ಆತನನ್ನ ಪೊಲೀಸರು ರಾಮಮೂರ್ತಿ ನಗರದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲು ಅಂತ ಹೇಳಲಾಗ್ತಾ ಇದೆ. ಆತನ ವಿರುದ್ಧ ಕೇಸ್ ದಾಖಲಾಯಿತು. ಅದಾದ ನಂತರ ಆತನನ್ನ ಟ್ರೇಸ್ ಮಾಡಲಾಯಿತು. ಜೊತೆಗೆ ಆತನ ಗಾಡಿ ನಂಬರ್ ಅತ್ಯಂತ ಸ್ಪಷ್ಟವಾಗಿ ಇದ್ದಿದ್ರಿಂದಾಗಿ ಆತನೊಬ್ಬ ಹಣ್ಣು ವ್ಯಾಪಾರಿ ಅಂತ ಹೇಳಿ ಆರಂಭದಲ್ಲಿ ಶಂಕಿಸಲಾಗಿತ್ತು. ಆದರೆ ಪೊಲೀಸರ ಪ್ರಾಥಮಿಕ ಎನ್ಕ್ವೈರಿಯ ನಂತರ ಆತ ಹಣ್ಣಿನ ವ್ಯಾಪಾರಿಗೆ ಹೆಣ್ಣಿನ ಮೇಲೆ ಯಾಕೆ ಮೋಹ ಅನ್ನೋ ತರಹದಲ್ಲಿ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾ. ಈಗ ಶಿಲ್ಪಾ,
ನೋಡಿ, ಹೆಣ್ಣು ಮಕ್ಕಳ ಮುಂಜಾಗ್ರತಾ ಕ್ರಮಗಳು ಅದು ಕೂಡ ಕ್ವಶನ್ ಮಾರ್ಕ್ ಆಗಿದೆ. ಈ ತರಹದ ಅಲರ್ಟ್ನೆಸ್ ವಿಡಿಯೋ ಮಾಡ್ಕೊಳ್ಳೋದು ನಿಜಕ್ಕೂ ಕೂಡ ಅವರ ಒಂದು ಸೇಫು. ಆದರೆ ಎಲ್ಲ ಗಂಡಸರನ್ನು ಸಂಶಯಿಸೋದಲ್ಲ. ಈ ತರಹದ ಏನು ಅಸಭ್ಯವಾಗಿ ವರ್ತಿಸುವಂತಹ ಗಂಡಸರಿಗೆ ತಕ್ಕದಾದ ಶಿಕ್ಷೆ ಆಗಬೇಕು ಅನ್ನೋದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೊಸ ತರಹದ ಕ್ಯಾಂಪೇನು ಶುರುವಾಗಿದೆ. ಶಿಲ್ಪಾ, ಈಗಾಗಲೇ ಪೊಲೀಸರು ಆತನನ್ನ ವಶಕ್ಕೆ ಪಡೆಯುವಂತಹ ಪ್ರಯತ್ನ ಪಟ್ಟಿದ್ದಾರೆ. ಎಸ್, ಥ್ಯಾಂಕ್ ಯು ಸಾಹಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.